ಹಲೋ ಗೈಸ್, ವೆಲ್ಕಮ್ ಟು KBP ಚಾನಲ್. ನಾನು ಆಶಿಕ್. ನಾನಿವತ್ತು ಮಾತಾಡೋಕೆ ಬಂದಿರುವಂಥದ್ದು ಡಿವೋರ್ಸ್ ಅವರ ಡೆವಿಲ್ ಸಿನಿಮಾದ ಅಪ್ಡೇಟ್ ಬಗ್ಗೆ ಮಾತಾಡೋಕಿರುವಂಥದ್ದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ ಲೆಸ್ ಆಫ್ ದ ವಿಡಿಯೋ. ಓಕೆ, ಈಗ ಮೊದಲನೇದಾಗಿ ಹೇಳೋದಾದ್ರೆ, ನಾನು ಈಗ ಯಾವುದೇ ಕಾರಣಕ್ಕೂ ಕೇಸ್ ಬಗ್ಗೆ ಮಾತಾಡುವಂಥ ಯಾವುದೇ ಕಾರಣಕ್ಕೂ ಹೋಗಲ್ಲ. ಯಾಕೆಂದರೆ ಅದೇನಾದರೂ ಇದ್ರೆ ಅಂತ ಕೇಸ್ ಬಗ್ಗೆ ನಾನು ಮಾತಾಡಿದರೆ ನಿಮ್ಮ ರಜನಿ ಅಕ್ಕ ಅವ್ರ ಹತ್ರ ಕೇಳ್ಕೊಳ್ಳಿ. ಯಾಕೆಂದರೆ ಧರ್ಮಸ್ಥಳದ ವಿಷಯ ಬಂದಾಗಲೇ ಯಾವುದೇ ಕಾರಣಕ್ಕೂ ವಾಯ್ಸ್ ರೈಸ್ ಮಾಡದೇ ಇರೋವಂಥವ್ರು ಇನ್ನು ಎಂತೆಂದಕ್ಕೆ ರೈಸ್ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಅವ್ರ ಹತ್ರನೇ ಕೇಳ್ಕೊಳ್ಳಿ. ಆದರೆ ನನ್ನ ಒಂದು ಚಾನಲಲ್ಲಿ ಏನು ಯಾವುದೇ ಕಾರಣಕ್ಕೂ ಯಾವುದೇ ಕೇಸ್ ಬಗ್ಗೆ ಮಾತಾಡಲ್ಲ. ಯಾಕೆಂದರೆ ನಮಗೆ ಇವೆಲ್ಲ ಕೋರ್ಟ್ ನೋಟಿಸ್ ಅವೆಲ್ಲ ಬಂದು ಸಾಕಾಗೋಗಿದೆ. ನಮ್ಮನ್ನೆಲ್ಲ ಯಾರು ತಲೆ ಕೆಡಿಸ್ಕೊಳ್ಳೋವಂಥವ್ರು ಯಾರು ಇಲ್ಲ. ಆದರೆ ನಾವು ವಾಯ್ಸ್ ರೈಸ್ ಮಾಡಿದಾಗೆಲ್ಲ ಈ ಥರ ಕೋರ್ಟ್ ನೋಟಿಸ್ ಬಂದಾಗ ಪರ್ಸ್ನಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ನಾವಂತ ದೊಡ್ಡ ಯೂಟ್ಯೂಬರ್ ಏನಲ್ವಲ್ಲ, ಅದಕ್ಕೋಸ್ಕರ. ಸೊ ಇಲ್ಲಿ ಮೇನ್ಲಿ ಫೋಕಸ್ ಇರುವಂಥದ್ದು ನನ್ನ ಚಾನಲಲ್ಲಿ ಬಂದು ಮೇನ್ಲಿ ಮೂವೀಸ್ನ ಬಗ್ಗೆ ಮಾತ್ರ ಆಗಿರುವಂಥದ್ದು. ಸೊ ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ಇವತ್ತು ಡೆವಿಲ್ ಬಗ್ಗೆ ನಾನು ಮಾತಾಡ್ತಿರುವಂಥದ್ದು. ಸೊ ಇಲ್ಲಿ ನಾನು ಹೇಳಿದ್ದೆ 26ಗೆ ಇದೇ 26ನೇ ತಾರೀಕು ಸಾಂಗ್ ರಿಲೀಸ್ ಮಾಡ್ತಾರೆ ಅಂತ. ಆದರೆ 26ನೇ ತಾರೀಕೇನೆ ಏನು ಅನೌನ್ಸ್ಮೆಂಟ್ ಇದೆ ಅಂತ ಕೊಟ್ಟಿರುವಂಥದ್ದು. ಯಾಕೆ ಅಂತಂದರೆ, ಈಗ ಇನ್ಸ್ಟಾಗ್ರಾಮ್ ಅಥವಾ ಕಂಪ್ಲೀಟ್ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತಿರುವಂಥದ್ದು ಈಗ ಡಿವೋರ್ಸ್ ಅವರ ಹೆಂಡತಿ ಆಗಿರುವಂಥದ್ದು. ಸೊ ವಿಜಯಲಕ್ಷ್ಮಿ ಅವರು ಆಗಿರೋದ್ರಿಂದ ಸೊ ಅವರು ಕಂಪ್ಲೀಟಾಗಿ ಹ್ಯಾಂಡಲ್ ಮಾಡ್ತಾರೆ. ಅಂದರೆ ಯಾವ ಡೇಟ್ ಯಾವಾಗ ರಿಲೀಸ್ ಆಗುತ್ತೆ, ಅಪ್ಕಮಿಂಗ್ ಡೇಸ್ನ ಅಪ್ಡೇಟ್ ಎಲ್ಲನೂ ಅವರೇ ಪ್ರೊವೈಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಗೈಸ್, ನಿಮಗೆ ಏನು ಅನಿಸುತ್ತೆ ಈ ವಿಷಯದಲ್ಲಿ? ನಿಮಗೆ ಖುಷಿಯಾಗಿದೆ? ಪರ್ಸನಲಿ ನಾನು ಕೇಳೋದಾದ್ರೆ ನಾನು ಖುಷಿಯಾಗಿದ್ದೀನಿ ಬಿಡು. ಯಾಕೆಂದರೆ ಅವ್ರು ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತಂದಾಗ ಡಿವೋರ್ಸ್ ಅವ್ರು ಎಲ್ಲಿದ್ರು ಕೂಡ ಇನ್ನು ಅಪ್ಕಮಿಂಗ್ ಅಪ್ಡೇಟ್ಸ್ ರಿಲೀಸ್ ಆಗೋವರೆಗೂ ಎಲ್ಲ ವಿಷಯದಲ್ಲಿ ಇವರು ಆಕ್ಟಿವ್ ಆಗಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋ ನನ್ನೊಂದು ನಂಬಿಕೆ ಆಗಿರೋದು. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದೀನಿ. ನಿಮಗೆ ಅನಿಸುತ್ತೆ ಬಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ಇಷ್ಟು. ನೀವು ಕನೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್. ಲವ್ ಯು ಆಲ್. ಪೀಸ್.